ಗುರುವಿನ ಬಗ್ಗೆನೆ ಎಲ್ಲಾ ಭಜನೆಗಳು ಬೇರೆ ಬೇರೆ ತರ ಇದ್ರೂ ಭಾಷೆ ಅಥವಾ ಪದಗಳು ಬೇರೆ ಬೇರೆ ಇದ್ರೂ ಅರ್ಥ ಎಲ್ಲ ಒಂದೇ ಇರುತ್ತೆ. ಕರುಣೆಯನ್ನು ಪಡ್ಕೋಬೇಕು ಅಂತ ನಾನೊಂದು ಗುರು ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ನಾನೇನ್ ಒಂದೇ ತರ ಹೇಳಲ್ಲ, ಒಂದೊಂದು ಪದ್ಯಗಳನ್ನ ಅಥವಾ ಹಾಡುಗಳನ್ನ ಹೇಳ್ಬಿಟ್ಟು ಅದ್ರ ವಿಶ್ಲೇಷಣೆ ಮಾಡ್ತಾ ಹೋಗ್ತೀನಿ. ಬ್ರಹ್ಮಾನಂದಂ ಪರಮ ಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನ ಸದೃಶಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ. ಭಗವಂತನೇ ಅಂತ ಹೇಳ್ಬಿಟ್ಟು ಈ ಶ್ಲೋಕದಲ್ಲಿ ಬರುತ್ತೆ. ಅಲ್ಲಿ ಯಾವ ದ್ವಂದ್ವ ಇಲ್ಲ, ಎಲ್ಲ ಪರಬ್ರಹ್ಮ ಸ್ವರೂಪನು ಗುರುನೇ ಅಂತ ಹೇಳ್ಬಿಟ್ಟು, ಅದಕ್ಕೆ ಗುರುನ್ ಬಿಡಬಾರ್ದು. ಯಾವಾಗ್ಲೂ ನಾವು ಗುರುನ ಹಿಡ್ಕೊಂಡೇ ಇರ್ಬೇಕು ಗಟ್ಟಿಯಾಗಿ. ಅಂದ್ರೆ ನಮ್ಮ ಮನ್ಸಲ್ಲಿ ಇಟ್ಕೊಂಡಿರ್ಬೇಕು. ಗುರು ಇಟ್ಕೊಬೇಕಂದ್ರೆ ಕೈಯಲ್ಲೆಲ್ಲ ಇಟ್ಕೊಂಡ್ಬಿಡೋದು ಅಂತಲ್ಲ, ಮನ್ಸಲ್ಲಿ ನಾವು ಗುರು ಧ್ಯಾನನ ಮಾಡ್ತಾ ಇರ್ಬೇಕು. ಹಂಗಾದ್ರೆ ಮಾತ್ರ ನಮ್ಗೆ ಮುಂದಿನ ದಾರಿಗಳು ಕಾಣುತ್ತೆ ಅಂತ ಹೇಳ್ಬಿಟ್ಟು. ಅಂದ್ರೆ ಒಳ್ಳೆ ಗುರು ಅಂದ್ರೆ ಇಲ್ಲೇನು ಅರಿವು ಅಂತ. ಅರಿವೆಲ್ಲಿರುತ್ತೆ ಅದೇ ಜ್ಞಾನ, ಅದೇ ಗುರು. ನಮ್ಗೆ ಅರಿವು ಎಲ್ಲಿ ಬರ್ಬೇಕು? ನಮ್ಮ ಮನ್ಸಲ್ಲಿ ಬರ್ಬೇಕು ಅರಿವು, ಅದೇ ಗುರು ಅಂತ ಹೇಳ್ಬಿಟ್ಟು. ಅಥವಾ ಇನ್ನೇನೋ ಹಿಡ್ಕೊಳ್ಳೋದು ಅಂತಲ್ಲ, ಅರಿವೇ ಗುರು ಅಂತ ಹೇಳ್ಬಿಟ್ಟು ನಾವು ಮನಸ್ಸಿನಲ್ಲಿ ತಿಳ್ಕೊಳ್ತಾ ಹೋದಾಗ, ಒಳ್ಳೊಳ್ಳೆ ವಿಚಾರಗಳನ್ನ ಅಳವಡಿಸ್ಕೊಳ್ತಾ ಹೋದಾಗ ಜೀವನದಲ್ಲಿ ಅರಿವೇ ಗುರು. ಅಂದ್ರೆ ತನ್ನೊಳಗೆ ತನ್ನನ್ನ ಕಂಡುಕೋಬೇಕು. ನನ್ನೊಳಗಿರುವಂತ ಗುರುನ ನಾನು ಕಂಡುಕೋಬೇಕು. ಗುರು ಎಲ್ಲೋ ಸಿಗಲ್ಲ, ಎಲ್ಲೋ ಹೊರಗಡೆನೂ ಸಿಗಲ್ಲ. ತತ್ವಗಳನ್ನ ನಾವು ಅಳವಡಿಸ್ಕೊಂಡಾಗ ಮಾತ್ರ ನಮಗೆ ಗುರು ಸಿಗ್ತಾನೆ, ನಮ್ಮಲ್ಲೇ ನಮಗೆ ಗುರು ಸಿಗ್ತಾನೆ ಅಂತ. ಗುರುವೇ ಗತಿಯನ್ನು ಮನವೇ ತತ್ವ ಗುರುವಿನ ಪದಕ್ಕಿಂತ ಪೆರತೊಂದು ಘನವೇ, ಕೇಳ್ಪೆರತೊಂದು ಘನವೇ. ಗುರುವೇ ಗತಿಯನ್ನು ಮನವೇ ಅಂದ್ರೆ ಈ ಗುರುನೇ ಗತಿ. ಗುರುಪಾದನ ಇಟ್ಕೊಂಡ್ರೆ ಈಗ ಭಗವಂತನ ಕಾಣ್ಬೇಕಂದ್ರೂ ನಾವು ಗುರುವಿನ ಮೂಲಕನೇ ಹೋಗ್ಬೇಕು. ಅಂದ್ರೆ ಭಗವಂತ ಎಲ್ಲಾ ಕಡೆ ಇರಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಗುರುನ ಸ್ಥಾಪನೆ ಮಾಡಿರ್ತಾರೆ. ನಾವು ಗುರುನ ಇಟ್ಕೊಳ್ಳೇಬೇಕು. ಅದಕ್ಕಿಂತ ಹೆಚ್ಚಿಗೆ ಬೇರೆ ಏನೂ ಇಲ್ಲ. ನಾವು ಗುರುವಿಗೆ ಶರಣಾದ್ರೆ ಮುಗೀತು, ನಮಗೆ ಎಲ್ಲ ಸದ್ಗತಿಗಳು ಕೂಡ ದೊರೆತಂತೆ ಅಂತ ಹೇಳಿ. ಮರೆವೇ ಇಮ್ಮರುಳನಾಗಿರುವೆ, ಮೂಳೆ ನರ ಮಾಂಸ ತನುವ ತಾನೆಂಬುದು ತರವೇ, ಅರಿಯದೆ ಹಿಂದೆ ನೊಂದಿರುವೆ, ಮುಂದೆ ಕೊರತೆ ಇಲ್ಲದ ನಿಜ ನಂದದೊಳಿರುವೆ, ಆನಂದದೊಳಿರುವೆ. ಗುರುವೇ ಗತಿಯನ್ನು ಮನವೇ ಅಂದ್ರೆ ನಾವು ಎಲ್ಲ ಮರ್ತ್ಕೊಂಡ್ಬಿಟ್ಟಿದೀವಿ. ಅದೇ ಇಷ್ಟೊತ್ತು ಹೇಳಿದ್ರಲ್ಲ, ನಾನೇ 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 ಅನ್ನೋ ಒಂದು ಭ್ರಮೆಯಲ್ಲಿ ನಾವಿದ್ದೀವಿ. ಆ ಭ್ರಮೆನ ನಾವು ತೊರಿಬೇಕು. ಅಂದ್ರೆ ಮರ್ತೋಗ್ಬಿಟ್ಟಿದೀವಿ. ಆತ್ಮ ನಾನು ಅನ್ನೋದನ್ನ ಬಿಟ್ಬಿಟ್ಟು ದೇಹ ನಾನು ಅಂತ ತಿಳ್ಕೊಂಡ್ಬಿಟ್ಟು ಎಲ್ಲ ಮರ್ತೋಗ್ಬಿಟ್ಟಿದೀವಿ ನಾವು. ಅದೇ ಮೂಳೆ ನರ ಮಾಂಸ ತನುವ ತಾನೆಂಬುದು ತರಿ. ಈ ಮಾಂಸ ಮೂಳೆ ತುಂಬಿಕೊಂಡಿರೋಂಥ ಈ ದೇಹ ನಾನು ಅಂತ ತಿಳ್ಕೊಂಡಿದೀನಿ. ಆದ್ರೆ ಅದಲ್ಲ, ನಮ್ಮಲ್ಲಿ ಇರ್ತಕ್ಕಂಥ ಆತ್ಮನೇ ನಿಜವಾದ ಗುರು. ಅರಿಯದೆ ಹಿಂದೆ ನೊಂದಿರುವೆ. ಅದು ಗೊತ್ತಿರ್ಲಿಲ್ಲ ಇಷ್ಟು ದಿನ, ನಾನು ಅದನ್ನೇ ನಾನು ಅಂತ ತಿಳ್ಕೊಂಡ್ಬಿಟ್ಟಿದ್ದೆ. ಅದು ಗೊತ್ತಾಗದೆ ಬಹಳ ದುಃಖ ಪಟ್ಟಿದ್ದೀನಿ. ಮುಂದೆ ಅದನ್ನ ಅರ್ತ್ಕೊಂಡ್ಬಿಟ್ಟು ನಿಜವಾದ ಆನಂದನ ನಾನು ಪಡಿತೀನಿ. ಯಾವಾಗ ಅಂದ್ರೆ ಗುರುವೇ ಗತಿಯನ್ನು ಮನವೇ. ಯಾವಾಗ ಗುರುನೇ ಆಶ್ರಯಿಸ್ಬಿಡ್ಬೇಕು. ನೀನೇ ಎಲ್ಲ ನನಗೆ ಅಂತ ಹೇಳ್ಬಿಟ್ಟು ಅವನನ್ನ ಆಶ್ರಯಿಸಿದಾಗ ನಮಗೆ ಎಲ್ಲ ತಿಳುವಳಿಕೆನೂ ಬರ್ತಾ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಈ ಗುರುವೇ ಜ್ಞಾನದಾತನೇ ಸಾಷ್ಟಾಂಗ ವಂದನೆ, ಈ ಗುರುವೇ ಜ್ಞಾನದಾತನೇ ಸಾಷ್ಟಾಂಗ ವಂದನೆ. ಎಲ್ಲರ ಮನ ಬೆಳಗುವಂತ ಚೈತನ್ಯದಾತನೇ, ಎಲ್ಲ ಗುರುವೇ ಜ್ಞಾನದಾತನೇ ಸಾಷ್ಟಾಂಗ ವಂದನೆ. ವಿಷಯಗಳಲ್ಲಿ ಸಿಲುಕಿ ಮನವು ಅಲಗುತ್ತಿರುವುದು ದೇವನೇ, ಅವುಗಳ ಮರ್ಮವರಿವ ಭಕ್ತಿ ಮಾರ್ಗವ ತೋರು ನೀ. ಜ್ಞಾನವಾದಿಯೊಳೆನ್ನ ನಡೆಸು ಏ ದೇವ ದೇವನೇ, ನಾನು ನನ್ನದು ಅರಿಯುವಂತ ಮತಿಯ ನೀಡು. ಹೇ ಗುರುವೇ
ನಾನು ಸಾಷ್ಟಾಂಗ ವಂದನೆ. ಎಲ್ಲರ ಮನಸ್ಸನ್ನ ನೀನು ಬೆಳಗುತ್ತೀಯ, ನೀನು ಚೈತನ್ಯದ ದಾತ ನೀನು ಅಂದ್ರೆ